ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ಮಲ್ಲಿಗೆ ಗಿಡಗಳು ಚೆನ್ನಾಗಿ ಬೆಳೆದು ಒಳ್ಳೆಯ ಒಂದು ಇಳುವರಿ ನೀಡಲು ನಾವು ಅದಕ್ಕೆ ಆಗಾಗ ಗೊಬ್ಬರಗಳನ್ನು ಹಾಕಬೇಕು. ಮಲ್ಲಿಗೆ ಗಿಡಗಳಿಗೆ ನಾವು ನೆಲಗಡಲೆ ಹಿಂಡಿ, ಬೇವಿನ ಹಿಂಡಿ, ಅರಳು ಹಿಂಡಿ, ಕಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ, ಸಗಣಿ ಗೊಬ್ಬರ ಈ ರೀತಿಯಾಗಿ ವಿವಿಧ ರೀತಿಯ ಗೊಬ್ಬರಗಳನ್ನು ಹಾಕಬಹುದು. ಇವೆಲ್ಲವೂ ಕೂಡ ಗಿಡದ ಬುಡಕ್ಕೆ ಹಾಕುವಂತಹ ಗೊಬ್ಬರಗಳು. ಹಾಗೆ ನನಗೆ ಒಬ್ಬರು ಕಮೆಂಟಲ್ಲಿ ಕೇಳಿದ್ದಾರೆ, ಗಿಡದ ಬುಡಕ್ಕೆ ತರಗೆಲೆ ಅಥವಾ ಅಡಿಕೆ ಸುಲಿದ ಸಿಪ್ಪೆಯನ್ನು ಹಾಕಬಹುದಾ ಅಂತ. ಹಾಗೆಯೇ ಗಿಡದ ಬುಡಕ್ಕೆ ತರಕಾರಿ ವೇಸ್ಟ್ ಅಥವಾ ತರಕಾರಿ ಸಿಪ್ಪೆಗಳನ್ನು ಹಾಕಬಹುದಾ ಅಂತ ಕೇಳಿ ಇನ್ನೊಂದು ಕಮೆಂಟ್ ಕೂಡ ಬಂದಿದೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಇತ್ತೀಚೆಗೆ ಹೆಚ್ಚಿನವರು ಈ ಮಲ್ಲಿಗೆ ಕೃಷಿಯನ್ನು ವ್ಯವಹಾರದ ದೃಷ್ಟಿಯಿಂದ ಮಾಡಿರ್ತಾರೆ. ಅಂದರೆ ಈ ಮಲ್ಲಿಗೆ ಗಿಡಗಳಲ್ಲಿ ಆಗುವಂಥ ಹೂವನ್ನು ಕಟ್ಟಿ ಸೇಲ್ ಮಾಡಿ ಅದರಿಂದ ಏನಾದರೂ ಸ್ವಲ್ಪ ಸಂಪಾದನೆ ಮಾಡಬೇಕು ಅನ್ನುವಂತಹ ಆಸೆಯಿಂದಲೇ ಈ ಗಿಡಗಳನ್ನು ನಟ್ಟಿರ್ತಾರೆ. ಹಾಗಾಗಿ ಈ ಗಿಡಗಳ ಬುಡಕ್ಕೆ ಏನಾದರೂ ಗೊಬ್ಬರವನ್ನು ಹಾಕಬೇಕಾದ್ರೆ ಅದರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳಲೇಬೇಕಾಗ್ತದೆ. ಹಾಗೆ ನಾವು ಏನಾದರೂ ಒಂದು ಸ್ಪ್ರೇಯನ್ನು ಮಾಡಬೇಕಾದ್ರೂ ಕೂಡ ನಾವು ಅದರ ಬಗ್ಗೆ ತಿಳಿದುಕೊಂಡೇ ಗಿಡಗಳಿಗೆ ಸ್ಪ್ರೇಯನ್ನು ಮಾಡಬೇಕು. ಮಲ್ಲಿಗೆ ಕೃಷಿ ಅಂತ ಬಂದಾಗ ನಾವು ತುಂಬಾನೇ ಜಾಗರೂಕತೆಯಿಂದ ಇದರ ಆರೈಕೆಯನ್ನು ಮಾಡಬೇಕಾಗ್ತದೆ. ಈಗ ನಾನು ಮೊದಲಿಗೆ ಮಲ್ಲಿಗೆ ಗಿಡಗಳ ಬುಡಕ್ಕೆ ತರಕಾರಿ ವೇಸ್ಟ್ ಅಥವಾ ತರಕಾರಿ ಸಿಪ್ಪೆಗಳನ್ನು ಹಾಕಬಹುದಾ ಅನ್ನುವುದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ತೇನೆ. ನಾವು ಪ್ರತಿನಿತ್ಯ ಹಲವಾರು ರೀತಿಯ ಹಣ್ಣುಗಳು, ತರಕಾರಿಗಳನ್ನು ಬಳಸ್ತಾ ಇರ್ತೇವೆ. ಹಲವಾರು ರೀತಿಯ ತರಕಾರಿ ಅಥವಾ ಹಣ್ಣಿನಲ್ಲಿ ಹಲವಾರು ವಿಧದ ಪ್ರೋಟೀನ್ಗಳು, ವಿಟಮಿನ್ಗಳು ಹಾಗೆ ಗಿಡಗಳಿಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ಗಳು ಕೂಡ ಇರ್ತದೆ. ಆದರೆ ನಾವು ಅದನ್ನು ಡೈರೆಕ್ಟಾಗಿ ಗಿಡಗಳ ಬುಡಕ್ಕೆ ಹಾಕುವುದು ಅಷ್ಟೊಂದು ಒಳ್ಳೆಯದಲ್ಲ ಅನ್ನುವುದು ನನ್ನ ಒಂದು ಅನಿಸಿಕೆ. ಇದಕ್ಕೆ ನಾನು ಕೆಲವೊಂದು ಕಾರಣಗಳನ್ನು ಕೂಡ ತಿಳಿಸ್ತೇನೆ. ಯಾವುದೇ ಒಂದು ತರಕಾರಿ ಅಥವಾ ಹಣ್ಣು ಅಂತ ಹೇಳಿದಾಗ ಅದು ಕೊಳೆಯುವ ಒಂದು ಗುಣ ಇರ್ತದೆ. ನಾವು ಗಿಡಗಳ ಬುಡಕ್ಕೆ ಹಾಕಿದ ನಂತರ ಅಲ್ಲೇ ಅದು ಕೊಳೆಯಲು ಪ್ರಾರಂಭವಾಗ್ತದೆ. ಯಾವುದೇ ಒಂದು ವಸ್ತು ಕೊಳೆತ ನಂತರ ಅದರಲ್ಲಿ ಹುಳಗಳು ಉತ್ಪತ್ತಿಯಾಗುವುದು ಸಹಜ ಅಂತಾನೆ ಹೇಳಬಹುದು. ತರಕಾರಿ ಅಥವಾ ಹಣ್ಣಿನ ತ್ಯಾಜ್ಯವು ಕೊಳೆತ ನಂತರ ಅದರಲ್ಲಿ ಉಂಟಾಗುವ ಹುಳಗಳಿಂದ ಗಿಡಗಳಿಗೆ ತುಂಬಾನೇ ಸಮಸ್ಯೆ ಉಂಟಾಗುತ್ತದೆ. ಮಲ್ಲಿಗೆ ಗಿಡಗಳಲ್ಲಿ ಹುಳಗಳು ಬಂದಾಗ ಗಿಡದಲ್ಲಿರುವ ಮೊಗ್ಗುಗಳನ್ನೆಲ್ಲ ಹಾಳು ಮಾಡ್ತದೆ. ಹುಳಗಳು ಮೊಗ್ಗಿನ ಒಳಗಡೆ ಹೋಗಿ ರಂಧ್ರಗಳನ್ನು ಮಾಡುತ್ತದೆ. ಹಾಗೆ ಹೂವಿನ ಬಣ್ಣವನ್ನೇ ಬದಲಾಯಿಸುವಂತಹ ಶಕ್ತಿಯು ಕೂಡ ಹುಳಗಳಿಗಿರ್ತದೆ. ಈ ರೀತಿಯಾಗಿ ಹುಳಗಳ ಸಮಸ್ಯೆ ನಮ್ಮ ಗಿಡಗಳಿಗೆ ಬಂದಾಗ ಇಳುವರಿ ತುಂಬಾನೇ ಕಡಿಮೆ ಆಗುತ್ತಾ ಹೋಗುತ್ತದೆ. ಹಾಗಾಗಿ ಗಿಡಗಳ ಬುಡಕ್ಕೆ ತರಕಾರಿ ಅಥವಾ ಹಣ್ಣಿನ ತ್ಯಾಜ್ಯಗಳನ್ನು ಹಾಕುವುದು ಅಷ್ಟೊಂದು ಒಳ್ಳೆಯದಲ್ಲ. ಮಲ್ಲಿಗೆ ಕೃಷಿಯಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಸಮಸ್ಯೆ ವೈಟ್ ಫ್ಲೇಸ್ನ ಒಂದು ಸಮಸ್ಯೆ ಅಂತ ಹೇಳಬಹುದು. ತರಕಾರಿಗಳು ಕೊಳೆಯುವಾಗ ವೈಟ್ ಫ್ಲೇಸ್ಗಳ ಉತ್ಪತ್ತಿ ಹೆಚ್ಚಾಗುತ್ತದೆ. ಗಿಡಗಳಲ್ಲಿ ವೈಟ್ ಫ್ಲೇಸ್ಗಳು ಹೆಚ್ಚಾದಾಗ ಗಿಡಗಳ ಎಲೆಗಳ ಬಣ್ಣ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಹಾಗೆ ಇಳುವರಿ ತುಂಬಾನೇ ಕಡಿಮೆ ಆಗ್ತದೆ. ಹಾಗೆಯೇ ಒಮ್ಮೆ ಗಿಡಗಳಲ್ಲಿ ವೈಟ್ ಫ್ಲೇಸ್ಗಳು ಹೆಚ್ಚಾದರೆ ಅದನ್ನು ಕಂಟ್ರೋಲ್ ಮಾಡುವುದಂತೂ ತುಂಬಾನೇ ಕಷ್ಟ ಅಂತಾನೆ ಹೇಳಬಹುದು. ಹಾಗೆಯೇ ಮಲ್ಲಿಗೆ ಕೃಷಿ ಅಂತ ನಾವು ಪ್ರಾರಂಭಿಸಿದ ನಂತರ ಗಿಡಗಳ ಸುತ್ತಮುತ್ತ ತುಂಬಾನೇ ಕ್ಲೀನ್ ಆಗಿ ಇಟ್ಕೊಳ್ಬೇಕಾಗ್ತದೆ. ನಾವು ಗಿಡಗಳ ಬುಡಕ್ಕೆ ತರಕಾರಿ ತ್ಯಾಜ್ಯಗಳನ್ನು ಹಾಕಿದಾಗ ಗಿಡಗಳ ಸುತ್ತಮುತ್ತ ಶುಚಿತ್ವವನ್ನು ಕಾಪಾಡುವುದು ತುಂಬಾನೇ ಕಷ್ಟ ಅಂತ ಹೇಳಬಹುದು. ಯಾಕಂದರೆ ನಾವು ತರಕಾರಿ ತ್ಯಾಜ್ಯಗಳನ್ನು ಹಾಕಿದ ಕೂಡಲೇ ಅಲ್ಲಿ ಕೊಳೆಯುವಂತಹ ಪ್ರಕ್ರಿಯೆ ಪ್ರಾರಂಭವಾಗ್ತದೆ. ಹಾಗೆಯೇ ನಿಧಾನವಾಗಿ ವಾಸನೆ ಕೂಡ ಬರಲು ಪ್ರಾರಂಭವಾಗ್ತದೆ. ಹಾಗಾಗಿ ನಾವು ಗಿಡಗಳ ಬುಡಕ್ಕೆ ಡೈರೆಕ್ಟಾಗಿ ತರಕಾರಿ ತ್ಯಾಜ್ಯಗಳನ್ನು ಹಾಕುವುದು ಅಷ್ಟೊಂದು ಒಳ್ಳೆಯದಲ್ಲ ಅನ್ನುವುದು ನನ್ನ ಒಂದು ಅನಿಸಿಕೆ. ಹಾಗಾದರೆ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ತರಕಾರಿ ತ್ಯಾಜ್ಯಗಳನ್ನು ನಾವು ಗಿಡಗಳ ಬುಡಕ್ಕೆ ಹಾಕದೆ ಹಾಗೆ ಎಸೆಬೇಕಾ? ಅದರಲ್ಲಿ ತುಂಬಾನೇ ನ್ಯೂಟ್ರಿಯೆಂಟ್ ಇದೆ, ಅದನ್ನು ನಾವು ಗಿಡಗಳಿಗೆ ಉಪಯೋಗಿಸಬಾರ್ದಾ ಅಂತ ಕೇಳಿದರೆ ಅದನ್ನು ಸರಿಯಾದ ಒಂದು ಕ್ರಮದಲ್ಲೇ ನಾವು ಗಿಡಗಳಿಗೆ ಉಪಯೋಗಿಸಬಹುದು. ಪ್ರತಿದಿನ ತರಕಾರಿ ಸಿಪ್ಪೆಯನ್ನು ಒಂದು ಸೈಡ್ನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಿ ಸ್ವಲ್ಪ ಮೊಸರನ್ನು ಹಾಕಿ ಹಾಗೆ ಒಣ ಎಲೆಗಳನ್ನು ಕೂಡ ಹಾಕಿ ಕಂಪೋಸ್ಟ್ ಗೊಬ್ಬರವನ್ನು ತಯಾರಿಸಿ ನಂತರ ನೀವು ಅದನ್ನು ಗಿಡಗಳ ಬುಡಕ್ಕೆ ಹಾಕಬಹುದು. ಇದರಿಂದ ಹುಳಗಳ ಸಮಸ್ಯೆ ತುಂಬಾನೇ ಕಡಿಮೆ ಆಗ್ತದೆ. ಹಾಗೆ ಗಿಡಗಳ ಬೆಳವಣಿಗೆಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಕೂಡ ಈ ಗೊಬ್ಬರದಿಂದ ಸಿಗುತ್ತದೆ. ತರಕಾರಿ ತ್ಯಾಜ್ಯಗಳಿಂದ ತಯಾರಾದಂತಹ ಗೊಬ್ಬರವನ್ನು ಕಂಪೋಸ್ಟ್ ಗೊಬ್ಬರ ಅಂತ ಹೇಳ್ತಾರೆ. ಅದನ್ನು ನೀವು ಮನೆಯಲ್ಲೇ ತಯಾರಿಸಿ ಗಿಡಗಳಿಗೆ ಹಾಕಬಹುದು. ಒಂದು ವೇಳೆ ನೀವು ಗಿಡದ ಬುಡಕ್ಕೆ ತರಕಾರಿ ತ್ಯಾಜ್ಯಗಳನ್ನು ಹಾಕಲೇಬೇಕು ಅಂತ ಇದ್ದಲ್ಲಿ ಗಿಡದಿಂದ ಸ್ವಲ್ಪ ದೂರಕ್ಕೆ ತರಕಾರಿ ತ್ಯಾಜ್ಯಗಳನ್ನು ಹಾಕಿ ಅದರ ಮೇಲೆ ಮಣ್ಣನ್ನು ಹಾಕಬೇಕು. ಇದರಿಂದ ಹುಳಗಳ ಸಮಸ್ಯೆಯನ್ನು ಸ್ವಲ್ಪ ಕಂಟ್ರೋಲ್ ಮಾಡಬಹುದು.
ಹಾಗೆ ತರಕಾರಿ ಸಿಪ್ಪೆಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಅದನ್ನು ನೀವು ಗಿಡಗಳ ಬುಡಕ್ಕೆ ಹಾಕಬಹುದು. ಇದರಿಂದ ಸ್ವಲ್ಪ ಮಟ್ಟಿಗೆ ಹುಳಗಳ ಸಮಸ್ಯೆ ಬರ್ತದೆ, ಆದರೆ ತುಂಬ ಏನೂ ಬರುವುದಿಲ್ಲ. ಹಾಗೆ ತರಕಾರಿ ಸಿಪ್ಪೆಗಳನ್ನು ನೆನೆಸಿಟ್ಟಂತಹ ನೀರನ್ನು ನೀವು ಗಿಡಗಳ ಎಲೆಗಳಿಗೆ ಕೂಡ ಸ್ಪ್ರೇ ಮಾಡಬಹುದು. ಹಾಗೆ ಗಿಡಗಳ ಬುಡಕ್ಕೆ ಒಣ ಎಲೆಗಳನ್ನು ಹಾಕಬಹುದಾ ಅಂತ ಕೇಳಿದರೆ ಖಂಡಿತವಾಗಿಯೂ ಹಾಕಬಹುದು. ಆದರೆ ಸ್ವಲ್ಪ ಜಾಗ್ರತೆಯಿಂದ ನೀವು ಗಿಡಗಳ ಬುಡಕ್ಕೆ ಹಾಕಬೇಕಾಗ್ತದೆ. ಒಣಗಿದ ಎಲೆ ಅಂದರೆ ಅದಕ್ಕೆ ರೋಗ ಬಂದು ಉದುರಿದಂತಹ ಎಲೆ ಆಗಬಾರ್ದು. ಅದರ ಒಂದು ಸಮಯ ಆಗಿ ಗಿಡದಿಂದ ಅಥವಾ ಮರದಿಂದ ಉದುರಿದಂತಹ ಎಲೆಗಳನ್ನು ನೀವು ಗಿಡಗಳ ಬುಡಕ್ಕೆ ಹಾಕಬಹುದು. ಆದರೆ ನೀವು ಗಿಡಗಳ ಬುಡಕ್ಕೆ ಹಾಕುವಾಗ ತುಂಬ ಎಲೆಗಳನ್ನು ಹಾಕಬಾರ್ದು, ಸ್ವಲ್ಪವೇ ಎಲೆಗಳನ್ನು ಹಾಕಬೇಕಾಗ್ತದೆ. ನಾವು ಒಣ ಎಲೆಗಳನ್ನು ಗಿಡದ ಬುಡಕ್ಕೆ ಹಾಕುವುದರಿಂದ ಮಣ್ಣಿನ ಮೇಲ್ಪದರದ ತೇವಾಂಶವನ್ನು ಅದು ಕಾಪಾಡ್ತದೆ ಅಂತ ಹೇಳಬಹುದು. ಅಂದರೆ ಮಣ್ಣು ತುಂಬ ಡ್ರೈ ಆಗದಂತೆ ನೋಡಿಕೊಳ್ತದೆ. ಇದರಿಂದ ಗಿಡಕ್ಕೆ ನಾವು ಹಾಕುವಂತಹ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಹಾಗೆ ಗಿಡಗಳಿಗೆ ಪೋಷಕಾಂಶವನ್ನು ನೀಡ್ತದೆ ಅಂತ ಹೇಳಬಹುದು. ಎಲೆಗಳು ಕೊಳೆಯುತ್ತಾ ಹೋದಂತೆ ಅದು ನೈಸರ್ಗಿಕವಾಗಿ ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ. ಇದರಿಂದ ಸಸ್ಯಗಳಿಗೆ ಒಳ್ಳೆಯ ಒಂದು ಪೋಷಕಾಂಶಗಳು ಸಿಗ್ತದೆ ಅಂತಲೇ ಹೇಳಬಹುದು. ಹಾಗೆ ನಾವು ಗಿಡಗಳ ಬುಡಕ್ಕೆ ಒಣ ಎಲೆಗಳನ್ನು ಹಾಕುವುದರಿಂದ ಕಳೆ ಗಿಡಗಳನ್ನು ಕೂಡ ನಿಯಂತ್ರಿಸಬಹುದು. ಹಾಗೆ ಬೇಸಿಗೆಯಲ್ಲಿ ಮಣ್ಣಿನ ಮೇಲ್ಪದರ ತುಂಬನೇ ಬಿಸಿ ಆಗ್ತದೆ. ಹೀಗೆ ಬೇಸಿಗೆಯಲ್ಲಿ ಮಣ್ಣಿನ ಮೇಲ್ಪದರ ಬಿಸಿಯಾಗದಂತೆ ನೋಡಿಕೊಳ್ಳಲು ನಾವು ಗಿಡಗಳ ಬುಡಕ್ಕೆ ಒಣ ಎಲೆಗಳನ್ನು ಹಾಕಬಹುದು. ಹಾಗೆ ಗಿಡಗಳ ಬುಡಕ್ಕೆ ನಾವು ಒಣ ಎಲೆಗಳನ್ನು ಹಾಕಿದಾಗ ಸ್ವಲ್ಪ ದಿನದಲ್ಲಿ ಅದು ಕೊಳೆಯಲು ಪ್ರಾರಂಭವಾಗಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳಬಹುದು. ಇಷ್ಟೆಲ್ಲ ಉಪಯೋಗ ಇದ್ದರೂ ಕೂಡ ನಾವು ಸ್ವಲ್ಪ ಜಾಗೃತಿಯಿಂದಲೇ ನಾವು ಗಿಡಗಳ ಬುಡಕ್ಕೆ ಎಲೆಗಳನ್ನು ಹಾಕಬೇಕು ಅಂತಲೇ ಹೇಳಬಹುದು. ಎಲೆಗಳು ಜಾಸ್ತಿ ಕೊಳೆತಾಗ ಹುಳಗಳ ಉತ್ಪತ್ತಿ ಆಗ್ತದೆ. ಇದರಿಂದಲೂ ಕೂಡ ಗಿಡಗಳಿಗೆ ಸಮಸ್ಯೆ ಆಗಬಹುದು. ನಾವು ಆಗಾಗ ಗಿಡದ ಬುಡವನ್ನು ಗಮನಿಸಿ ಏನಾದರೂ ತೊಂದರೆ ಆದರೆ ಒಣ ಎಲೆಗಳನ್ನು ನಾವು ಅಲ್ಲಿಂದ ತೆಗೆಯಬೇಕಾಗ್ತದೆ. ಹಾಗೆ ನಾನು ಆವಾಗ ಹೇಳಿದಂತೆ ರೋಗಭರಿತವಾದ ಎಲೆಗಳನ್ನು ಗಿಡದ ಬುಡಕ್ಕೆ ಹಾಕಬಾರ್ದು. ಹಾಗೆ ಎಲೆಗಳನ್ನು ಅತಿಯಾಗಿಯೂ ಕೂಡ ಹಾಕಬಾರ್ದು, ಸ್ವಲ್ಪ ಪ್ರಮಾಣದಲ್ಲೇ ಹಾಕಬೇಕಾಗ್ತದೆ. ಅತಿಯಾಗಿ ನಾವು ಗಿಡಗಳ ಬುಡಕ್ಕೆ ಎಲೆಗಳನ್ನು ಹಾಕಿದಾಗ ಅದರಿಂದ ಗಿಡಗಳಿಗೆ ಸಮಸ್ಯೆ ಉಂಟಾಗಬಹುದು. ಹಾಗೆ ಅಡಿಕೆ ಸಿಪ್ಪೆಯನ್ನು ಗಿಡಗಳ ಬುಡಕ್ಕೆ ಹಾಕಬಹುದಾ ಅಂತ ಕೇಳಿದರೆ ಇದನ್ನು ಹಾಕಿದರೂ ಕೂಡ ಯಾವುದೇ ಒಂದು ಪ್ರಯೋಜನ ಬೇಗನೆ ಸಿಗುವುದಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂದರೆ ಇಷ್ಟು ದಪ್ಪಗಿನ ಅಡಿಕೆ ಸಿಪ್ಪೆಯು ಮಣ್ಣಿನೊಂದಿಗೆ ಸೇರಿ ಗೊಬ್ಬರ ಆಗಲು ತುಂಬಾ ಸಮಯ ಬೇಕಾಗ್ತದೆ. ಅಲ್ಲಿಯ ತನಕ ನಾವು ಬೇರೆ ಗೊಬ್ಬರವನ್ನು ಹಾಕುವುದು ಕೂಡ ತುಂಬಾ ಕಷ್ಟ ಆಗ್ತದೆ. ಯಾಕಂದರೆ ಗಿಡದ ಬುಡದಲ್ಲಿ ಅಡಿಕೆ ಸಿಪ್ಪೆ ಇರ್ತದೆ, ಅದರ ಮೇಲೆ ಗೊಬ್ಬರ ಹಾಕಿದರೂ ಕೂಡ ಅಷ್ಟೊಂದು ಬೇಗನೆ ಗಿಡಗಳು ಹೀರಿಕೊಳ್ಳುವುದಿಲ್ಲ. ಹಾಗೆ ಗೊಬ್ಬರ ಹಾಕಲು ನಮಗೆ ಸ್ಥಳಾವಕಾಶವೂ ಕೂಡ ಇರುವುದಿಲ್ಲ. ಹಾಗಾಗಿ ಅಡಿಕೆ ಸಿಪ್ಪೆಯನ್ನು ಹಾಕುವುದು ಅಷ್ಟೊಂದು ಒಳ್ಳೆಯದಲ್ಲ ಅನ್ನುವುದು ನನ್ನ ಒಂದು ಅನಿಸಿಕೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಂಬಾ ಅಡಿಕೆ ಸಿಪ್ಪೆ ಇದ್ದು ಅದನ್ನು ಏನಾದರೂ ಒಂದು ಉಪಯೋಗ ಮಾಡಬೇಕು ಅಂತ ಇದ್ದಲ್ಲಿ ನೀವು ಇದರಿಂದ ಕಂಪೋಸ್ಟ್ ಗೊಬ್ಬರಗಳನ್ನು ಮಾಡಬಹುದು, ಎರೆಹುಳು ಗೊಬ್ಬರಗಳನ್ನು ಮಾಡಬಹುದು. ಅದನ್ನು ನೀವು ಗಿಡಗಳ ಬುಡಕ್ಕೆ ಹಾಕಬಹುದು. ನೀವು ಡೈರೆಕ್ಟಾಗಿ ಗಿಡಗಳ ಬುಡಕ್ಕೆ ಹಾಕಿದಾಗ ಅಲ್ಲೇ ಒಂದು ರೀತಿಯ ಫಂಗಸ್ ರೀತಿ ಬರ್ತದೆ. ಅದರಿಂದ ಗಿಡಗಳಿಗೆ ಸಮಸ್ಯೆಯೂ ಕೂಡ ಆಗಬಹುದು. ಹಾಗಾಗಿ ನೀವು ಗಿಡಗಳ ಬುಡಕ್ಕೆ ಅಡಿಕೆ ಸಿಪ್ಪೆ ಹಾಕುವುದು ಅಷ್ಟೊಂದು ಒಳ್ಳೆಯದಲ್ಲ. ಇಂದಿನ ವಿಡಿಯೋದಲ್ಲಿ ನೀವು ಕಮೆಂಟಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಆನ್ಸರನ್ನು ಮಾಡಿದ್ದೇನೆ. ಇದು ನನ್ನ ಒಂದು ಅನಿಸಿಕೆ ಅಂತ ಹೇಳಬಹುದು. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.